ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ರು ಯಾರೊಬ್ಬರ ಮೇಲೂ ಕ್ರಮ ಆಗಿರಲಿಲ್ಲ. ಸರ್ಕಾರ ಕೂಡ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ತಲೆದಂಡವಾಗಿದೆ. KSMCL ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಬದುಕುಳಿದ ಬಾಣಂತಿಯರಿಗೂ ಈಗ ಗಿಲಿ ಜ್ವರ. ಬಳ್ಳಾರಿ ಬಾಣಂತಿಯರ ಸಾವಿನ ಸುದ್ದಿ ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಹೆಣ್ಣು ಮಕ್ಕಳು ದುರಂತ ಅಂತ್ಯ ಕಂಡಿದ್ದಾರೆ. ಆಪರೇಷನ್ ಸಕ್ಸಸ್ ಆಯ್ತು, ಮಗುವು ಚೆನ್ನಾಗಿದೆ ಅಂದಿದ್ದ ವೈದ್ಯರೇ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ಕೊಟ್ಟಿದ್ರು. ಒಂದಾದ್ಮೇಲೆ ಒಂದರಂತೆ ಒಟ್ಟು 5 ಬಾಣಂತಿಯರು ಸಾವನ್ನಪ್ಪಿದ್ದಂತೆ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಸಹ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಗಂಡಾಂತರ ಎದುರಾಗಿದೆ. ಆಸ್ಪತ್ರೆಯಲ್ಲಿರೋ ಬಾಣಂತಿಯರಿಗೆ ಇಲಿ ಜ್ವರ ಶುರುವಾಗಿದ್ಯಂತೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ಗೆ ಅದೇನು ಒಕ್ಕರಿಸಿದ್ಯೋ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಗಂಡಾಂತರಗಳು ಎದುರಾಗ್ತಾನೇಗಿದೆ. ಬಾಣಂತಿಯರ ಸಾವಿನ ಸುದ್ದಿ ದೊಡ್ಡ ಸುನಾಮಿ ಎಬ್ಬಿಸಿರೋ ಹೊತ್ತಲ್ಲಿ ಇಲಿ ಜ್ವರದ ಆತಂಕವು ಬೆಂಬಿಡದಂತೆ ಕಾಡೋದಕ್ಕೆ ಶುರುವಾಗಿದೆ. ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ಗೆ ಶಿಫ್ಟ್ ಆಗಿದ್ದ 7 ಬಾಣಂತಿಯರಲ್ಲಿ 3 ಇಲಿ ಜ್ವರ ಕಾಣಿಸಿಕೊಂಡಿದೆ. ಸದ್ಯ ಸುಮಲತಾ ಹಾಗೂ ಮಹಾಲಕ್ಷ್ಮಿ ಬಿಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಸುಮಯ್ಯ ಅನ್ನೋ ಬಾಣಂತಿಗೆ ಬಿಮ್ಸ್ನಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆ. ಒಂದಾದ್ಮೇಲೆ ಒಂದರಂತೆ ಬಾಣಂತಿಯರಿಗೆ ಸಮಸ್ಯೆ ಎದುರಾಗ್ತಿರೋದ್ರಿಂದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ಬರ್ತಿದ್ದಾರೆ. ಔಷಧ ಉಗ್ರಾಣದ ಮೇಲೆ ಲೋಕ ರೇಡ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ RLS IV ಗ್ಲೂಕೋಸೆ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದನ್ನೇ ತಜ್ಞರ ವರದಿಯಲ್ಲೂ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಈಗ ಬೆಳಗಾವಿಯ ಔಷಧ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ವೇಳೆ RLS IV ಗ್ಲೂಕೋಸ್ ಬಾಕ್ಸ್ಗಳು ಪತ್ತೆಯಾಗಿದ್ದು ಎಲ್ಲವನ್ನೂ ಜಪ್ತಿ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಔಷಧಿ ನಿಯಂತ್ರಕ ಸಸ್ಪೆಂಡ್. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಸಂಬಂಧ ನ್ಯೂಸ್ 18 ನಲ್ಲಿ ನಿರಂತರವಾಗಿ ವರದಿಯನ್ನ ನಾವು ಪ್ರಸಾರ ಮಾಡ್ತಲೇ ಇದ್ದೀವಿ. ಬಳ್ಳಾರಿ ಬಾಣಂತಿಯರ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ನಿರಂತರ ಪ್ರಸಾರ ಮಾಡಿತ್ತು. ಒಂದೇ ಒಂದು ತಿಂಗಳಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ರು. ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿರಲಿಲ್ಲ. ಹೀಗಾಗಿ ನ್ಯೂಸ್ 18 ಮೆಗಾ ಕವರೇಜ್ ಮಾಡ್ತಿದ್ದಂತೆ ಸಿಎಂ ಅಲರ್ಟ್ ಆಗಿದ್ದಾರೆ. ವಿಧಾನಸೌಧದಲ್ಲಿ ಸಭೆ ನಡೆಸಿದ ಸಿಎಂ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಅಲ್ಲದೆ 5 ಬಾಣಂತಿಯರನ್ನ ಬಲಿ ಪಡೆದವರಿಗೂ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. 5 ಬಾಣಂತಿಯರ ಸಾವಿನ ಹಿನ್ನೆಲೆ ಬಳ್ಳಾರಿ ಜಿಲ್ಲಾ ಔಷಧಿ ನಿಯಂತ್ರಕನನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಲಿಂಗರ್ ಲ್ಯಾಕ್ಟೇಟ್ ಔಷಧಿಯ ಸರಬರಾಜುಗೂ ಬ್ರೇಕ್ ಹಾಕಲಾಗಿದ್ದು, ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ನಿಂದ ಈ ಔಷಧಿ ಸರಬರಾಜಾಗ್ತಿತ್ತು. ಹೀಗಾಗಿ ಪಶ್ಚಿಮ ಬಂಗಾಳದ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಸೂಚನೆ ನೀಡಲಾಗಿದೆ. ಜೊತೆಗೆ ಈಗ ಸರಬರಾಜಾಗಿರುವ ಔಷಧಿಗಳನ್ನ ವಿತ್ಡ್ರಾ ಮಾಡಲಾಗುತ್ತೆ. ಹಾಗೆಯೇ ಚೆನ್ನೈ ಮಾದರಿ ಮೆಡಿಕಲ್ ಸ್ಟ್ರಕ್ಚರ್ ಜಾರಿಗೆ ಸೂಚನೆ ನೀಡಿರುವ ಸಿಎಂ ಬಳ್ಳಾರಿಯಲ್ಲಿರುವ ಸರ್ಜನ್ಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಜೊತೆಗೆ ಮೃತರ ಕುಟುಂಬಕ್ಕೆ ಸಿಎಂ ಪರಿಹಾರ ಘೋಷಿಸಿದ್ದು, ಸರ್ಕಾರದ ಕಡೆಯಿಂದ ತಲಾ 2 ಲಕ್ಷ ಹಾಗೂ ಕಂಪನಿಯಿಂದಲೂ ಪರಿಹಾರ ನೀಡಲಾಗುತ್ತೆ. ಇನ್ನು KSMS ಆಸ್ಪತ್ರೆ MDಗೂ ನೋಟಿಸ್ ಕೊಡಲು ಸೂಚನೆ ನೀಡಲಾಗಿದ್ದು, ಬಾಣಂತಿಯರ ಆಪರೇಷನ್ ಮಾಡಿದ ವೈದ್ಯರ ತಪ್ಪಿಲ್ಲ ಅಂತ ವರದಿ ನೀಡಲಾಗಿದೆಯಂತೆ. ಸರ್ಕಾರದಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ. ಇವರಿಂದ ಕೂಡ ಈ ಕಂಪನಿಯಿಂದ ಕೂಡ ಪರಿಹಾರನ ಕೊಡಿಸ್ತಕ್ಕಂಥದ್ದು ಕೆಲಸ. ಆಮೇಲೆ MD KSMCL ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿ. ಇಲಾಖಾ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ಬಳ್ಳಾರಿನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಇದಾರಲ್ಲ, ಅವ್ರಿಗೆ ಮತ್ತೆ ಈ ತರ ಮರುಕಳಿಸದಂತೆ ನೋಡ್ಕೋಬೇಕು. ನಿಮ್ಮ ಜವಾಬ್ದಾರಿ, ಒಂದ್ ವೇಳೆ ಆದ್ರೆ ನಿನ್ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ರು. ಇನ್ನು ನ್ಯೂಸ್ 18 ಕನ್ನಡ ನಡೆಸಿದ ಹೆಲ್ತ್ ಕೇರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳ್ಳಾರಿ ಬಾಣಂತಿಯರ ಸಾವಿನ ಬಗ್ಗೆ ಹೇಳಿತ್ತು ಹೀಗೆ. ಏನು ಬಳ್ಳಾರಿ ಆಸ್ಪತ್ರೆ ಇದೆ ಅದು
ನಮಗೆ ಈ 4 ಬಾಣಂತಿಯರು ತೀರ್ಕೊಂಡಾಗ ನಮಗೆ ಕೂಡಲೇ ಗೊತ್ತಾಯಿತು. ಅದರ ನಂತರ ನಾವು ತಕ್ಷಣವೇ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮುಖಾಂತರ ಒಂದು ಟೀಮನ್ನು ರಚನೆ ಮಾಡಿ ಅಲ್ಲಿ ಕಳಿಸ್ಕೊಟ್ಟು ಏನಾಯಿತು ನಮಗೆ, ಯಾಕಂದರೆ ಈ ವರ್ಷ ಏಪ್ರಿಲಿಂದ ನವೆಂಬರ್ವರೆಗೂ ಒಂದು ಡೆತ್ತು ಆಗಿರಲಿಲ್ಲ. 2600 ಸಿಸೇರಿಯನ್ ಹೆರಿಗೆಗಳಾಗಿದೆ, ಒಂದೂ ಆಗಿರಲಿಲ್ಲ. ಏಕ್ದಮ್ ಒಂದೇ ಸಲ 4 ಆಗೋದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೂ ಕೂಡ ಕಳಿಸ್ತು. ಅವರು ವರದಿ ಕೊಟ್ಟಿದ್ದಾರೆ. ಇವತ್ತು CM ಮೀಟಿಂಗ್ ಮಾಡಿದ್ರು. ನಾವು ಅದರಲ್ಲೆಲ್ಲ ಅನೇಕ ವಿಷಯಗಳು ಹೇಳಿದ್ದೇವೆ. ಎಲ್ಲಿ ಈಗ ಅದನ್ನ ಖಡಾಖಂಡಿತವಾದ ಫೈಂಡಿಂಗ್ಸ್ ನಮ್ಗಿನ್ನೂ ಹೊರಗೆ ಬರಬೇಕು. ಆದರೆ ನಮ್ಗೆ ಅನುಮಾನಗಳಿದೆ, ಸಂಶಯಗಳಿದೆ, ಎಲ್ಲಿಂದ ಏನಾಗಿದೆ ಅಂತ. ನಾವು ಮುಂದಿನ ಕ್ರಮಗಳು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಮತ್ತು ಇದು ಮರುಕಳಿಸ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಒಟ್ನಲ್ಲಿ ಬಳ್ಳಾರಿ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗೋ ಕೆಲಸವಾಗಿದ್ದು ನ್ಯೂಸ್ 18 ವರದಿಗೆ ಫಲಶ್ರುತಿ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.